ನಿಮ್ಮ ಮುಂದೆ ಒಂದು ವಿಷಯವನ್ನು ಕ್ಲಿಯರ್ ಮಾಡಲು ಇಚ್ಛಿಸುತ್ತೇನೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿರುವ ವಿಷಯವನ್ನು ನಿಮಗೆ ತಲುಪಿಸುತ್ತಿದ್ದೇನೆ. ನಾನು ಯಾವುದೇ ರಾಜಕೀಯ ಪಕ್ಷಕ್ಕೂ ಸೇರಿದವಳು ಅಲ್ಲ. ಭಾರತೀಯ ನ್ಯೂಸ್ ಚಾನೆಲ್ಗಳಲ್ಲಿ ಬರುತ್ತಿರುವ ವಿಷಯವನ್ನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ. ಡಿಜಿಟಲ್ ಸುನಾಮಿ. ಮುಖ್ಯವಾಹಿನಿ ರಾಜಕೀಯವನ್ನು ಬೆಚ್ಚಿಬೀಳಿಸಿದ ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ. ಭಾರತೀಯ ಇಂಟರ್ನೆಟ್ ಇತಿಹಾಸದಲ್ಲೇ ಅತ್ಯಂತ ಅಭೂತಪೂರ್ವ ಎನ್ನಬಹುದಾದ ವಿದ್ಯಮಾನವೊಂದರಲ್ಲಿ ಯಾವುದೇ ಅಧಿಕೃತ ನೋಂದಣಿಯಿಲ್ಲದ ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಎಂಬ ವಿಡಂಬನಾತ್ಮಕ ಡಿಜಿಟಲ್ ರಾಜಕೀಯ ಚಳುವಳಿ ದೇಶದ ರಾಜಕೀಯ ವ್ಯವಸ್ಥೆಯನ್ನೇ ನಡುಗಿಸಿದೆ. ಮೇ 16, 2026ರಂದು ಕೇವಲ ಒಂದು ಇಂಟರ್ನೆಟ್ ಮೆಮ್ ಆಗಿ ಆರಂಭವಾದ ಈ ಚಳುವಳಿ ಇಂದು ದೇಶದ ಬೃಹತ್ ರಾಜಕೀಯ ಶಕ್ತಿಯಾಗಿ ರೂಪಾಂತರಗೊಂಡಿದೆ. ಕೇವಲ 5 ದಿನಗಳಲ್ಲಿ ಮೇ 21, 2026ರ ವೇಳೆಗೆ ಸಿಜೆಪಿಯ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆ 16 ಮಿಲಿಯನ್ಗಿಂತಲೂ 1.6 ಕೋಟಿ ಹೆಚ್ಚು ಫಾಲೋವರ್ಸ್ ಪಡೆಯುವ ಮೂಲಕ ಆಡಳಿತಾರೂಢ ಬಿಜೆಪಿ ಅಂದಾಜು 8.8 ಮಿಲಿಯನ್ ಮತ್ತು ಕಾಂಗ್ರೆಸ್ ಪಕ್ಷಗಳ ಅಧಿಕೃತ ಖಾತೆಗಳನ್ನೇ ಹಿಂದಿಕ್ಕಿದೆ. ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಸಿಜೆಐ ನೀಡಿದ ಒಂದು ಹೇಳಿಕೆಗೆ ಪ್ರತಿಯಾಗಿ ಹುಟ್ಟಿಕೊಂಡ ಈ ಅಸಂಬದ್ಧ ಹಾಸ್ಯ ಆಬ್ಸರ್ಡಿಸ್ಟ್ ಹ್ಯೂಮರ್ ಇಂದು ದೇಶದ ಯುವಕರ ಹತಾಶೆ ಮತ್ತು ಆಕ್ರೋಶದ ಸಂಕೇತವಾಗಿ ಮಾರ್ಪಟ್ಟಿದೆ. ವಾಯ್ಸ್ ಆಫ್ ದ ಲೇಜಿ ಅನ್ಎಂಪ್ಲಾಯ್ಡ್. ಸೋಮಾರಿಗಳ ಮತ್ತು ನಿರುದ್ಯೋಗಿಗಳ ಧ್ವನಿ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಈ ತಮಾಷೆಯ ಪಕ್ಷದ ಅಧಿಕೃತ ವೆಬ್ಸೈಟ್ನಲ್ಲಿ ಈಗಾಗಲೇ 3.5 ಲಕ್ಷಕ್ಕೂ ಹೆಚ್ಚು ಯುವಕರು ಸದಸ್ಯರಾಗಿ ನೋಂದಾಯಿಸಿಕೊಂಡಿದ್ದಾರೆ. ಈ ಕ್ರಾಂತಿ ಶುರುವಾಗಿದ್ದು ಹೇಗೆ? ಈ ಡಿಜಿಟಲ್ ಕ್ರಾಂತಿಯ ಕಿಡಿ ಹೊತ್ತಿಕೊಂಡಿದ್ದು ದೇಶದ ಯುವ ಪೀಳಿಗೆಯ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯ ಆತಂಕಗಳಿಂದ. ಮೇ 15, 2026ರಂದು ಸುಪ್ರೀಂ ಕೋರ್ಟ್ನಲ್ಲಿ ನಕಲಿ ಕಾನೂನು ಪದವಿಗಳಿಗೆ ಸಂಬಂಧಿಸಿದ ವಿಚಾರಣೆಯೊಂದರಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರು ಒಂದು ಕಠಿಣ ಹೇಳಿಕೆ ನೀಡಿದರು. ಕೆಲವು ಯುವಕರು ಜಿರಳೆಗಳಿದ್ದಂತೆ ಕಾಕ್ರೋಚೆಸ್. ಅವರಿಗೆ ಯಾವುದೇ ಉದ್ಯೋಗ ಸಿಗುವುದಿಲ್ಲ ಮತ್ತು ಯಾವುದೇ ವೃತ್ತಿಯಲ್ಲೂ ಜಾಗವಿರುವುದಿಲ್ಲ. ಅವರಲ್ಲಿ ಕೆಲವರು ಮಾಧ್ಯಮಗಳಾಗುತ್ತಾರೆ. ಇನ್ನೂ ಕೆಲವರು ಸೋಷಿಯಲ್ ಮೀಡಿಯಾ ಆರ್ಟಿಯ ಕಾರ್ಯಕರ್ತರಾಗಿ ಎಲ್ಲರ ಮೇಲೂ ದಾಳಿ ಮಾಡಲು ಪ್ರಾರಂಭಿಸುತ್ತಾರೆ. ಮರುದಿನವೇ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಸ್ಪಷ್ಟನೆ ನೀಡಿ, ನನ್ನ ಜಿರಳೆ ಮತ್ತು ಪರಾವಲಂಬಿ ಹೋಲಿಕೆ ಕೇವಲ ನಕಲಿ ಸರ್ಟಿಫಿಕೇಟ್ ಬಳಸಿ ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಳ್ಳುವವರ ಬಗ್ಗೆ ಇತ್ತೇ ಹೊರತು ಪ್ರಾಮಾಣಿಕ ನಿರುದ್ಯೋಗಿ ಯುವಕರ ಬಗ್ಗೆ ಅಲ್ಲ ಎಂದು ಹೇಳಿತು. ಆದರೆ ಅಷ್ಟರಲ್ಲಾಗಲೇ ಭಾರತದ ಯುವಕರು ಈ ಹೇಳಿಕೆಯನ್ನು ಸವಾಲಾಗಿ ಸ್ವೀಕರಿಸಿದ್ದರು. ಎನ್ಇಟಿ ಪೇಪರ್ ಲೀಕ್ ಹಗರಣಗಳು, ನಿರುದ್ಯೋಗ ಮತ್ತು ಉದ್ಯೋಗ ಮಾರುಕಟ್ಟೆಯ ನಿರಾಸೆಯಿಂದ ಕಂಗಾಲಾಗಿದ್ದ ಯುವಕರು ನಮ್ಮನ್ನು ಜಿರಳೆ ಅಂತೀರಾ? ಓಕೆ, ನಾವು ಜಿರಳೆಗಳೇ ಎಂದು ಸಾರಿದರು. ಜಿರಳೆ ಎನ್ನುವುದು ಜಗತ್ತಿನ ಅತ್ಯಂತ ಜಿಗುಟಾದ ಪರಮಾಣು ಬಾಂಬ್ ಬಿದ್ದರೂ ಬದುಕುಳಿಯುವ ಜೀವಿ. ಹಾಗಾಗಿ ವ್ಯವಸ್ಥೆಯ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಾವು ಬದುಕುಳಿಯುವ ಜಿರಳೆಗಳು ಎಂದು ಯುವಕರು ಇದನ್ನು ಹೆಮ್ಮೆಯ ಸಂಕೇತವಾಗಿ ಬಳಸಲಾರಂಭಿಸಿದರು. ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು? ಈ ಇಡೀ ಮೀಮ್ ಚಳುವಳಿಯನ್ನು ಒಂದು ವ್ಯವಸ್ಥಿತ ಡಿಜಿಟಲ್ ಆಂದೋಲನವಾಗಿ ಬದಲಾಯಿಸಿದವರು 30 ವರ್ಷದ ಅಭಿಜಿತ್ ದೀಪ್ಕೆ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರ ಮೂಲದ ಇವರು ಅಮೆರಿಕಾದ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ರಿಲೇಷನ್ಸ್ನಲ್ಲಿ ಮಾಸ್ಟರ್ಸ್ ಮುಗಿಸಿದ್ದಾರೆ. ದೀಪ್ಕೆ ಅವರಿಗೆ ಡಿಜಿಟಲ್ ರಾಜಕೀಯದ ಸಂಪೂರ್ಣ ಜ್ಞಾನವಿದೆ. ಅವರು 2020ರಿಂದ 2023ರವರೆಗೆ ಆಮ್ ಆದ್ಮಿ ಪಾರ್ಟಿಯ ಆಪ್ ಸೋಷಿಯಲ್ ಮೀಡಿಯಾ ತಂಡದಲ್ಲಿ ಕಾರ್ಯತಂತ್ರ ನಿರೂಪಕರಾಗಿ ಕೆಲಸ ಮಾಡಿದ್ದರು. ಹಳೆಯ ಫೋಟೋಗಳನ್ನು ಮುಂದಿಟ್ಟುಕೊಂಡು ಇದು ವಿರೋಧ ಪಕ್ಷಗಳ ಪಿತೂರಿ ಎಂದು ಕೆಲವರು ಆರೋಪಿಸಿದಾಗ ದೀಪ್ಕೆ ಇದನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಇದು ಯಾವುದೇ ಫಂಡಿಂಗ್ ಇಲ್ಲದೆ ಕೇವಲ ದೇಶದ ಯುವಕರ ಸ್ವಯಂಪ್ರೇರಿತ ಬೆಂಬಲದಿಂದ ನಡೆಯುತ್ತಿರುವ ಚಳುವಳಿ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ವಿಚಿತ್ರ ಸದಸ್ಯತ್ವದ ನಿಯಮಗಳು. ಕಾಕ್ರೋಚ್ ಜನತಾ ಪಾರ್ಟಿಯ ಮುಖ್ಯ ಆಕರ್ಷಣೆಯೇ ಅದರ ವಿಡಂಬನಾತ್ಮಕ ನಿಯಮಗಳು. ಭಾರತದ ಸಂವಿಧಾನದ ಪೀಠಿಕೆಯನ್ನು ಅಣಕಿಸುವಂತೆ ಇವರು ತಮ್ಮನ್ನು ಸೆಕ್ಯುಲರ್, ಸೋಷಿಯಲಿಸ್ಟ್, ಡೆಮಾಕ್ರಟಿಕ್, ಲೇಜಿ, ಜಾತ್ಯತೀತ, ಸಮಾಜವಾದಿ, ಪ್ರಜಾಸತ್ತಾತ್ಮಕ, ಸೋಮಾರಿ ಎಂದು ಕರೆದುಕೊಳ್ಳುತ್ತಾರೆ. ಈ ಪಕ್ಷ ಸೇರಲು ಇರುವ 4 ಮುಖ್ಯ ನಿಯಮಗಳು ಹೀಗಿವೆ. ರಚನಾತ್ಮಕ ನಿರುದ್ಯೋಗಿ. ಬಲವಂತದಿಂದ ಅಥವಾ ಸ್ವಂತ ಇಷ್ಟದಿಂದ ಕೆಲಸವಿಲ್ಲದೆ ಇರುವವರು. ದೈಹಿಕ ಸೋಮಾರಿ. ದೈಹಿಕ ಶ್ರಮವನ್ನು ಸಂಪೂರ್ಣವಾಗಿ ದ್ವೇಷಿಸುವವರು, ಆದರೆ ಬುದ್ಧಿವಂತಿಕೆಗೆ ಇಲ್ಲಿ ಮಿತಿಯಿಲ್ಲ. ಕ್ರಾನಿಕಲಿ ಆನ್ಲೈನ್. ಬಾತ್ರೂಮ್ ಬ್ರೇಕ್ ಸೇರಿದಂತೆ ದಿನಕ್ಕೆ ಕನಿಷ್ಠ 11 ಗಂಟೆ ಮೊಬೈಲ್ ಸ್ಕ್ರೀನ್ ನೋಡುವವರು. ಪ್ರೊಫೆಷನಲ್ ರಾಂಟರ್.
ಸೋಷಿಯಲ್ ಮೀಡಿಯಾದಲ್ಲಿ ವ್ಯವಸ್ಥೆಯ ತಪ್ಪುಗಳನ್ನು ಖಾರವಾಗಿ ಟೀಕಿಸುವ ಕಲೆಯುಳ್ಳವರು. ತಮಾಷೆಯ ಹಿಂದಿರುವ ಗಂಭೀರ ಮ್ಯಾನಿಫೆಸ್ಟೋ ಪ್ರಣಾಳಿಕೆ. ಮೇಲ್ನೋಟಕ್ಕೆ ಇದು ಕೇವಲ ಜೋಕ್ ಅನ್ಸಿದ್ರೂ ಸಿಜೆಪಿ ಬಿಡುಗಡೆ ಮಾಡಿರುವ 5 ಮುಖ್ಯ ಬೇಡಿಕೆಗಳು ದೇಶದ ಗಂಭೀರ ಸಾಂವಿಧಾನಿಕ ಸುಧಾರಣೆಗಳನ್ನು ಒತ್ತಾಯಿಸುತ್ತವೆ. ನ್ಯಾಯಾಧೀಶರ ನಿವೃತ್ತಿ ನಂತರದ ಹುದ್ದೆಗಳ ಬ್ಯಾನ್. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರು ನಿವೃತ್ತರಾದ ತಕ್ಷಣ ಅವರಿಗೆ ಯಾವುದೇ ರಾಜ್ಯಸಭಾ ಸೀಟು ಅಥವಾ ಸರ್ಕಾರಿ ಹುದ್ದೆಗಳನ್ನು ನೀಡಬಾರದು. ಇದರಿಂದ ನ್ಯಾಯಾಂಗದ ನಿಷ್ಪಕ್ಷಪಾತತೆ ಉಳಿಯುತ್ತದೆ. ಪಕ್ಷಾಂತರಿ ನಾಯಕರಿಗೆ 20 ವರ್ಷಗಳ ನಿಷೇಧ. ದುಡ್ಡಿಗಾಗಿ ಅಥವಾ ಅಧಿಕಾರಕ್ಕಾಗಿ ಪಕ್ಷ ಬದಲಾಯಿಸುವ ಒಕಟಿಸ್ ಎಂಪೀಸ್. ನಾಯಕರಿಗೆ 20 ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲದಂತೆ ನಿಷೇಧ ಹೇರಬೇಕು. ಸಂಸತ್ತಿನಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ. ದೇಶದ ಕಾನೂನು ರೂಪಿಸುವ ಪಾರ್ಲಿಮೆಂಟ್ನಲ್ಲಿ ಮಹಿಳೆಯರಿಗೆ ಅರ್ಧದಷ್ಟು ಸೀಟುಗಳನ್ನು ಮೀಸಲಿಡಬೇಕು. ಸಂಪೂರ್ಣ ಆರ್ಟಿಐ ವ್ಯಾಪ್ತಿ. ಈ ಕಾಕ್ರೋಚ್ ಪಾರ್ಟಿ ಕೂಡ ಮಾಹಿತಿ ಹಕ್ಕು ಕಾಯ್ದೆಯ ಆರ್ಟಿಐ ಅಡಿಯಲ್ಲಿ ಕೆಲಸ ಮಾಡುತ್ತದೆ ಮತ್ತು ಪ್ರತಿಯೊಂದು ಪಾರದರ್ಶಕವಾಗಿರುತ್ತದೆ. ಅನಾಮಧೇಯ ರಾಜಕೀಯ ದೇಣಿಗೆಗಳ ನಿಷೇಧ. ಯಾವುದೇ ಕಾರ್ಪೊರೇಟ್ ಸಂಸ್ಥೆಗಳಿಂದ ರಹಸ್ಯವಾಗಿ ಎಲೆಕ್ಟೋರಲ್ ಬಾಂಡ್ಗಳನ್ನು ಅಥವಾ ದೇಣಿಗೆಗಳನ್ನು ಪಡೆಯುವುದಿಲ್ಲ. ರಸ್ತೆಗಿಳಿದ ಜಿರಳೆಗಳ ಸೈನ್ಯ. ಈ ಮೂವ್ಮೆಂಟ್ ಕೇವಲ ಮೊಬೈಲ್ ಸ್ಕ್ರೀನ್ಗೆ ಸೀಮಿತವಾಗಿ ಉಳಿದಿಲ್ಲ. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಬಿಹಾರದ ಯುವಕರು ಈಗ ಜಿರಳೆಯ ಮುಖವಾಡ ಧರಿಸಿ ರಸ್ತೆಗಿಳಿದಿದ್ದಾರೆ. ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸುವ ಮೂಲಕ ನಾವು ವ್ಯವಸ್ಥೆಯ ಕಸವನ್ನು ತೊಳೆಯುವ ಜಿರಳೆಗಳು ಎಂದು ಸಾರುತ್ತಿದ್ದಾರೆ. ಅತ್ಯಂತ ರೋಮಾಂಚಕ ವಿಷಯವೆಂದರೆ ಬಿಹಾರದ ಮುಂಬರುವ ಬಂಕಿಪುರ ವಿಧಾನಸಭಾ ಉಪಚುನಾವಣೆಯಲ್ಲಿ ತಮ್ಮದೇ ಆದ ಒಬ್ಬ ಸಾಂಕೇತಿಕ ಸ್ವತಂತ್ರ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲು ಸಿಜೆಪಿ ಚುಕ್ಕಾಣಿ ಸಮಿತಿಗಳು ಸಿದ್ಧತೆ ನಡೆಸುತ್ತಿವೆ. ಇದು ಬಿಜೆಪಿ ಮತ್ತು ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ರಾಜಕೀಯ ವಿಶ್ಲೇಷಣೆ. ರಾಜಕೀಯ ತಜ್ಞರ ಪ್ರಕಾರ ದೇಶದ ಯುವ ಸಮೂಹಕ್ಕೆ ಮುಖ್ಯವಾಹಿನಿ ಮಾಧ್ಯಮಗಳು ಮತ್ತು ಸಾಂಪ್ರದಾಯಿಕ ವಿರೋಧ ಪಕ್ಷಗಳ ಮೇಲೆ ನಂಬಿಕೆ ಹೊರಟು ಹೋದಾಗ ಇಂತಹ ಅಸಂಬದ್ಧ ಪ್ರತಿಭಟನೆಗಳು ಅಬ್ಸರ್ಡಿಸ್ಟ್ ಪ್ರೊಟೆಸ್ಟ್ಸ್ ಹುಟ್ಟಿಕೊಳ್ಳುತ್ತವೆ. ದೊಡ್ಡ ಟಿವಿ ಚಾನೆಲ್ಗಳು ಈ ಸುದ್ದಿಯನ್ನು ಬದಿಗೆ ಸರಿಸಿದಷ್ಟು ಇಂಟರ್ನೆಟ್ನಲ್ಲಿ ಇದರ ಕ್ರೇಜ್ ಹೆಚ್ಚಾಗುತ್ತಿದೆ. ತೃಣಮೂಲ ಕಾಂಗ್ರೆಸ್ ಟಿಎಂಸಿ ನಾಯಕಿ ಮಹುವಾ ಮೊಯಿತ್ರಾ ಮತ್ತು ಆಪ್ ನಾಯಕ ಮನೀಶ್ ಸಿಸೋಡಿಯಾ ಅವರಂತಹ ನಾಯಕರು ಈಗಾಗಲೇ ಈ ಮೀಮ್ಗಳನ್ನು ಬೆಂಬಲಿಸಿ ಯುವ ಮತದಾರರನ್ನು ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ. ಚುನಾವಣಾ ಆಯೋಗದಲ್ಲಿ ಇಸಿಐ ನೋಂದಣಿಯಾಗದ ಕಾರಣ ಸಿಜೆಪಿ ಒಂದು ಅಧಿಕೃತ ರಾಜಕೀಯ ಪಕ್ಷವಾಗಲು ಸಾಧ್ಯವಿಲ್ಲದಿರಬಹುದು. ಆದರೆ ದೇಶದ ಕೋಟ್ಯಂತರ ಯುವಕರು ಕೇವಲ ಒಂದು ಸ್ಮಾರ್ಟ್ಫೋನ್ ಮತ್ತು ಹಾಸ್ಯಪ್ರಜ್ಞೆಯನ್ನು ಬಳಸಿಕೊಂಡು ಇಡೀ ದೇಶದ ರಾಜಕೀಯ ವ್ಯವಸ್ಥೆಯನ್ನೇ ಹೇಗೆ ಸೆರೆಹಿಡಿಯಬಹುದು ಎಂಬುದಕ್ಕೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಜೀವಂತ ಉದಾಹರಣೆಯಾಗಿದೆ.